ಪೇಟ್ರಿಯೇಟ್ ಇದು ಮಹೇಶ್ ನಾರಾಯಣನ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಇಲ್ಲಿ ಮೋಹನ್ ಲಾಲ್, ನಯನತಾರ, ಮಮ್ಮೂಟಿ, ಫಹದ್ ಫಾಸಿಲ್, ದರ್ಶನ ರಾಜೇಂದ್ರನ್ ಹೀಗೆ ಅರ್ಧ ಬಾಲಿವುಡ್ಡೇ ಈ ಸಿನಿಮಾದಲ್ಲಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಿನಿಮಾ ವಿತ್ ಆಕಾಶ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಇವಾಗ ಶುರು ಮಾಡೋಣ. ಸಿನಿಮಾದ ಪ್ಲಾಟ್ನ ವಿಷಯಕ್ಕೆ ಬರೋದಾದರೆ, ಇಲ್ಲಿ ಕತೆ ಸುತ್ತೋದು ನಾವು ದಿನ ಉಪಯೋಗಿಸೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ನ ಸುತ್ತ. ಯಾರೋ ಬೇಕಂತಲೇ ಎಲ್ಲ ಡಾಟಾನ ಟ್ರ್ಯಾಕ್ ಮಾಡಿ ತಮ್ಮ ಲಾಭಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ. ಬೇಕಂತಲೇ ಕೆಲವು ಸಮಸ್ಯೆಗಳನ್ನ ಹುಟ್ಟಾಕ್ತಾ ಇದ್ದಾರೆ. ಸೊ ಇದಕ್ಕೆ ಯಾರು ಕಾರಣ, ಏನು ಕಾರಣ? ನಮ್ಮ ಲೀಡ್ ಆದಂತಹ ರಹೀಮ್ ಮಾಲಿಕ್ ಪ್ಲೇಡ್ ಬೈ ಮೋಹನ್ ಲಾಲ್ಗೂ ಮತ್ತು ಡ್ಯಾನಿ ಪ್ಲೇಡ್ ಬೈ ಮಮ್ಮೂಟಿಗೂ ಏನು ಸಂಬಂಧ ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾದಲ್ಲಿ ನಮಗೆ ಇಂಪ್ರೆಸಿವ್ ಅನಿಸಿತ್ತು ಪ್ರೊಡಕ್ಷನ್ ವ್ಯಾಲ್ಯೂಸ್ ಆ್ಯಂಡ್ ಗ್ರ್ಯಾಂಡ್ ಸ್ಕೇಲ್. ಸಿನಿಮಾದ ಬಜೆಟು ಹತ್ತತ್ರ 140 ಕೋಟಿ ಆ್ಯಂಡ್ ಅದೇ ಇನ್ವೆಸ್ಟ್ಮೆಂಟು ಸಿನಿಮಾದಲ್ಲಿ ಎದ್ದು ಕಾಣಿಸುತ್ತೆ, ಅಷ್ಟು ರಿಚ್ಚಾಗಿ ಸಿನಿಮಾನ ಶೂಟ್ ಮಾಡಿದ್ದಾರೆ. ಇಲ್ಲಿ VFXನ ಬಳಕೆ ತುಂಬಾ ಕಮ್ಮಿ ಇದೆ ಮತ್ತು ಹೆಚ್ಚಿನ ಸೀನ್ಸ್ನ ರಿಯಲ್ ಆಗಿನೇ ಶೂಟ್ ಮಾಡಿದ್ದಾರೆ. ಮಾಲಿವುಡ್ನ ಗ್ರೇಟ್ ಲೆಜೆಂಡ್ಸ್ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಒಟ್ಟಿಗೆ ಬರುವಂಥ ಸೀನ್ಸ್ ವೆಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. 8 ವರ್ಷಗಳ ನಂತರ ಇಬ್ಬರು ಲೆಜೆಂಡ್ಸು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಪ್ರೆಸೆನ್ಸ್ ಸಿನಿಮಾನ ತುಂಬ ಪೀಕ್ ತಗೊಂಡೋಗಿದೆ. ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಸ್ಕ್ರೀನ್ ಪ್ರೆಸೆನ್ಸು ತುಂಬಾ ಸಖತ್ತಾಗಿತ್ತು. ಇನ್ನು ಇಲ್ಲಿನ ಆ್ಯಕ್ಷನ್ ಸೀನ್ಗಳು ತುಂಬಾ ಸಖತ್ತಾಗಿತ್ತು. ಕೊರಿಯೋಗ್ರಫಿ ಆಗಿರ್ಬೋದು, ಆ ಹಾಸ್ಪಿಟಲ್ನ ಫೈಟ್ ಆಗಿರ್ಬೋದು, ತುಂಬಾ ಸಖತ್ತಾಗಿ ಶೂಟ್ ಮಾಡಿದ್ದಾರೆ. ಇಸ್ ಜಸ್ಟ್ ಅ ನಂಬರ್ ಅನ್ನೋದನ್ನು ಮಮ್ಮೂಟಿಯವರು ಮತ್ತು ಮೋಹನ್ ಲಾಲ್ ಅವರು ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಆ್ಯಂಡ್ ಅದು ಇಲ್ಲಿ ಕೂಡ ಕಂಟಿನ್ಯೂ ಆಗಿದೆ, ಯಾಕಂದರೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಈ ಸಿನಿಮಾದ ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಅದರ ಎಕ್ಸಿಕ್ಯೂಷನ್ ತುಂಬಾ ಅವರೇಜ್ ಅಂತ ಅನ್ನಿಸ್ತು. ಇನ್ನೂ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು ಅಂತ ಹೇಳ್ತೀನಿ. ತುಂಬ ದೊಡ್ಡ ಆ್ಯಕ್ಟರ್ಸ್ನ ಹಾಕೊಂಡಾಗ ಅಲ್ಲಿ ನಮಗೆ ಚಾಲೆಂಜಸ್ ಇರೋದೇ ಅವ್ರಿಗೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮತ್ತು ಹೇಗೆ ಅವ್ರಿಗೆ ಪಾತ್ರಗಳನ್ನ ಕೊಡ್ತೀರಾ ಅಂತ. ಆದರೆ ಇಲ್ಲಿ ಆ ಸಿನಿಮಾ ಫೇಲ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಫಹದ್ ಫಾಸಿಲ್ ಅವ್ರನ್ನ ಸೇಮ್ ಪುಷ್ಪ ಫಿಲಮಲ್ಲಿ ಏನೈತೆ ಅದನ್ನೇ ತಂದು ಕಾಪಿ ಹೊಡೆದಿರಂಗೈತೆ. ಇನ್ನು ನಯನತಾರ ಅವ್ರ ಸೀನ್ಸು ಅಷ್ಟೊಂದೇನು ಚೆನ್ನಾಗಿಲ್ಲ, ಪೋವರ್ ಆಗಿದೆ. ಆದರೆ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವ್ರ ಸೀನ್ಗಳನ್ನ ತುಂಬ ಚೆನ್ನಾಗಿ ಶೂಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಇನ್ಯಾವುದು ಅಷ್ಟೊಂದೇನು ಚೆನ್ನಾಗಿದೆ, ಇಂಪ್ರೆಸಿವ್ ಅಂತ ಹೇಳೋಕ್ಕಾಗಲ್ಲ. ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು. ನಮ್ಮ ಪ್ರಕಾರ ಹೇಳೋದಾದರೆ ಇದೊಂದು ಒನ್ ಟೈಮ್ ವಾಚ್ ಸಿನಿಮಾ. ZEE5ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ ಏನನ್ನಿಸ್ತು ಅಂತ ಬಂದು ಕಮೆಂಟ್ ಮಾಡಿ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇನ್ನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್.